ಉತ್ತರ ಕನ್ನಡ ಜಿಲ್ಲೆ ಕುಮಟಾ ಸಮೀಪವಿರುವ ಸುಂದರ ಪ್ರವಾಸಿ ತಾಣ ಯಾಣದ ಶಿಲಾ ಗುಹೆಗಳನ್ನು ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣಾ ಇಲಾಖೆ ಅಧಿಕೃತವಾಗಿ ರಾಷ್ಟ್ರೀಯ ಪ್ರಾಮುಖ್ಯತೆಯ ಭೂ ಪಾರಂಪರಿಕ ತಾಣ ಎಂದು ಘೋಷಿಸಿದೆ. ಈ ಮೂಲಕ ದೇಶದ 11ನೇ ಭೂ ಪಾರಂಪರಿಕ ತಾಣವಾಗಿ ಯಾಣದ ಶಿಲಾ ಗುಹೆಗಳು ಗುರುತಿಸಲ್ಪಟ್ಟಿವೆ. ಈ ಬೃಹತ್ ಶಿಲೆಗಳು ಸುಮಾರು 2700 ಮಿಲಿಯನ್ ವರ್ಷಗಳಷ್ಟು ಹಳೆಯದಾದ ಪ್ರೀ ಕೇಂಬ್ರಿಯನ್ ಡೋಲೋಮೆಟಿಕ್ ಸುಣ್ಣದ ಕಲ್ಲುಗಳಿಂದ ರಚನೆಗೊಂಡಿವೆ ಎಂದು ಸಂಶೋಧನೆಯಿಂದ ತಿಳಿದುಬಂದಿದೆ. ದೂರದರ್ಶನದೊಂದಿಗೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಲಕ್ಷಾಂತರ ವರ್ಷಗಳಿಂದ ಸುಣ್ಣದ ಕಲ್ಲುಗಳಿಂದ ನಿರ್ಮಾಣವಾದ ಈ ಶಿಲೆಗಳಿಗೆ ರಾಷ್ಟ್ರೀಯ ಭೂ ಪಾರಂಪರಿಕ ತಾಣವೆಂದು ಮಾನ್ಯತೆ ದೊರಕಿರುವುದು ಜಿಲ್ಲೆಗೆ ಹೆಮ್ಮೆಯ ಸಂಗತಿ ಎಂದರು. ಇದನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳಿ ನಮಗೆ ಡೈರೆಕ್ಷನ್ಸ್ ಬಂದಿದೆ. ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ ವತಿಯಿಂದ ಅಲ್ಲಿ ವರ್ಕ್ಸ್ ಅನ್ನು ಕೂಡ ನಾವು ತಗೊಳ್ತಾ ಇದ್ದೀವಿ. ಅಲ್ಲಿ ಪ್ರೊಟೆಕ್ಷನ್ ಮಾಡೋದು, ಸಾರ್ವಜನಿಕರಿಗೆ ಟೂರಿಸ್ಟ್ ಬರುವವರಿಗೆ ಬೇಸಿಕ್ ಫೆಸಿಲಿಟೀಸ್ ಅನ್ನು ಎನ್ಶೋರ್ ಮಾಡಿರೋದು. ಅಲ್ಲಿ ಒಂದು ದೇವಸ್ಥಾನ ಕೂಡ ಇದೆ. ಸೊ ಅವ್ರ ವತಿಯಿಂದ ಕೂಡ ಅಲ್ಲಿ ಡೆವಲಪ್ಮೆಂಟ್ ವರ್ಕ್ಸ್ ಅನ್ನು ಮಾಡ್ತಾ ಇದ್ದಾರೆ. ಹೊನ್ನಾವರ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಿಕೆ ಯೋಗೇಶ್ ರಾಷ್ಟ್ರೀಯ ಭೂ ಪಾರಂಪರಿಕ ತಾಣವೆಂದು ಮಾನ್ಯತೆ ಸಿಕ್ಕಿರುವುದರಿಂದ ಹೆಚ್ಚಿನ ಪ್ರವಾಸಿಗರು ಬರುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಸೊ ಹಾಗಾಗಿ ಆ ಜಾಗ ತುಂಬ ಎನ್ವೈರನ್ಮೆಂಟಲಿ ಭಾಳ ಇಂಪಾರ್ಟೆಂಟ್ ಇರೋದು ಮತ್ತು ಅಷ್ಟು ಸ್ಟೇಬಲ್ ಇಲ್ಲ, ಟೆರೇನ್ ಎಲ್ಲ. ಸೊ ಹಾಗಾಗಿ ಅದಕ್ಕೆ ಅಲ್ಲಿ ಹೆಚ್ಚಿನ ರೀತಿಯ ಅಭಿವೃದ್ಧಿ ಪಡಿಸೋಕೆ ಹೋದರೆ ಅದಕ್ಕೆ ಪರಿಸರಕ್ಕೆ ಅದು ಅಷ್ಟು ಹೊಂದಾಣಿಕೆ ಆಗೋದಿಲ್ಲ. ಹಾಗಾಗಿ ಏನು ಈಗ ಫೆಸಿಲಿಟೀಸ್ ಇದೆ ಅದಕ್ಕೆ ಪರಿಸರಕ್ಕೆ ಹಾನಿ ಆಗದಿರೋ ಥರ ಮತ್ತು ಅದರ ಇಂಪಾರ್ಟೆನ್ಸ್ನ ತಿಳ್ಕೊಂಡು ಬೇರೆ ಬೇರೆ ಅಂದರೆ ಮಕ್ಕಳಿರ್ಬೋದು, ಪ್ರವಾಸಿಗರಿರ್ಬೋದು ಅಥವಾ ಅಧ್ಯಯನ ಮಾಡೋಕ್ಕಿರೋರು ಅದರ ಸದುಪಯೋಗ ತಿಳ್ಕೊಬೋದು. ಮಾಡಿಫಿಕೇಶನ್ ಡಾಕ್ಟರ್ ಸುಭಾಷ್ ಚಂದ್ರನ್ ಯಾಣ ಗ್ರಾಮವನ್ನು ಜೈವಿಕ ಸೂಕ್ಷ್ಮ ಪಾರಂಪರಿಕ ಗ್ರಾಮವೆಂದು ಘೋಷಿಸಬೇಕು ಎಂದು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು. ಅತಿ ದೊಡ್ಡ ಹೂ ಗೊಂಚಲು ಇರುವ ಒಂದು ಮರ ಅಂದರೆ ಈ ಕೋರಿಫಾ ಅಂಬ್ರಾಕುಲಿಫರ, ತಾಳಿಪಾಟ ಮರ, ತಾಳೆ ಮರ ಕನ್ನಡದಲ್ಲಿ. ಅದು ಎಲ್ಲ ಸೇರಿ ಯಾಣ ಗ್ರಾಮನೇ ಒಂದು ಗೌರ್ಮೆಂಟಿಂದ ಘೋಷಣೆಯಾದರೆ ಅದು ಒಳ್ಳೆಯ ಒಂದು ಶಾಶ್ವತವಾದ ಒಂದು ಸರ್ವಿಸ್ ಆಗುತ್ತದೆ.